ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 98 ಡಿಸೆಂಬರ್ 18, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ತಂತ್ರಜ್ಞ ಧಾತು. ಈ ಭೂಮಿ ಮೇಲೆ ಅತಿ ಅಪರೂಪವಾಗಿರುವಂತಹ ಧಾತು ಯಾವುದು ಅಂತ ಕೇಳಿದ್ರೆ ಬಹುಶಃ ನೀವು ಚಿನ್ನ ಅಂತ ಹೇಳ್ಬಹುದು ಅಲ್ವಾ? ನಿಜ. 1 ಕಿಲೋ ಚಿನ್ನವನ್ನ ಹೆಕ್ಕಬೇಕಾದ್ರೆ ಗುಡ್ಡೆಗಟ್ಟಲೆ ಮಣ್ಣನ್ನ ಸಂಸ್ಕರಿಸಬೇಕು, ಅದರ ಕಸವನ್ನ ಸಹಿಸಬೇಕು, ಅನಂತರ ಅಷ್ಟೇ ಚಿನ್ನ ಸಿಗತ್ತೆ. ಅಷ್ಟು ಕಷ್ಟಪಟ್ಟು ಗಳಿಸಬೇಕಾಗಿರುವಂತಹ ಚಿನ್ನ ಕೂಡ ಈ ಭೂಮಿ ಮೇಲೆ ಮಿಲಿಯನ್ ಟನ್ ಗಟ್ಟಲೆ ಇದೆ. ಆದರೆ ಕೇವಲ ಅರ್ಧ ಕಿಲೋ ಕೂಡ ಇಲ್ಲದಂತಹ ಧಾತು ಒಂದು ಈ ಭೂಮಿಯ ಮೇಲೆ ಇದೆ ಅಂತ ಹೇಳಿದ್ರೆ ನಂಬಲಾಗತ್ತಾ? ಇದು ವಿಚಿತ್ರ ಆದ್ರೂ ಸಹ ನಿಜ. ಇಂತಹ ಇದ್ದು ಇಲ್ಲದಂತಹ ಧಾತುವೆ ನಮ್ಮ ಇಂದಿನ ಜಾಣ ನುಡಿಯ ಕಥಾವಸ್ತು. ಅದರ ಹೆಸರು ಪ್ರೊಮೆಥಿಯಂ. ಪ್ರೊಮೆಥಿಯಂ ಒಂದು ಲ್ಯಾಂಥನೈಡ್, ಅಂದ್ರೆ ಲ್ಯಾಂಥಾನಂ ಧಾತುವಿನ ಜಾಗದಲ್ಲೇ ಅಡಕ ಮಾಡಿರುವಂತಹ 14 ಧಾತುಗಳಲ್ಲಿ ಇದು ಸಹ ಒಂದು. ಇದರ ಪರಮಾಣು ಸಂಖ್ಯೆ 61, ಅಂದರೆ ನಿಯೋಡೈಮಿಯಂ ಧಾತುವಿನ ನೆರೆಯ ಧಾತು. ಇದು ಕೂಡ ನಿಯೋಡೈಮಿಯಂ ಹಾಗೂ ಇತರೆ ಲ್ಯಾಂಥನೈಡುಗಳಂತೆಯೇ ಒಂದು ಲೋಹ. ವಿಶೇಷ ಅಂದ್ರೆ ಇದರ ಪರಮಾಣುವಿನಲ್ಲಿ 61 ಎಲೆಕ್ಟ್ರಾನ್ಗಳು, 61 ಪ್ರೋಟಾನ್ಗಳು ಇದ್ದರೂ ನ್ಯೂಟ್ರಾನ್ಗಳ ಸಂಖ್ಯೆ ಇಂತಿಷ್ಟೇ ಅನ್ನೋ ಹಾಗಿಲ್ಲ ನೋಡಿ. ಇದರ ಸಮಸ್ಥಾನಿ ಪರಮಾಣುಗಳ ಸಂಖ್ಯೆ ಎಷ್ಟು ಅನ್ನೋದು ನಿಖರವಾಗಿಲ್ಲ. ಇವುಗಳಲ್ಲಿ 2 ಸಮಸ್ಥಾನಿಗಳು ಮಾತ್ರ ಹೆಚ್ಚು ಪರಿಚಿತ ಅಂತ ಹೇಳಬಹುದು. ಪ್ರೊಮೆಥಿಯಸ್ ಎನ್ನುವುದು ಗ್ರೀಕ್ ಪುರಾಣದಲ್ಲಿ ಬರುವ ಒಂದು ಪಾತ್ರ, ಒಬ್ಬ ಹೀರೋ, ದೈತ್ಯ. ನಮ್ಮ ಪುರಾಣಗಳಲ್ಲಿ ಇರುವ ಹಾಗೆ ಬಹಳಷ್ಟು ಶಕ್ತಿ ಇರುವಂತಹ ದೈತ್ಯ. ಈತ ಭೂಮಿಗೆ ಹಲವಾರು ಕೆಟ್ಟ ವಸ್ತುಗಳನ್ನು ತಂದ ಅನ್ನುವಂತಹ ಕಥೆ ಇದೆ. ಬೆಂಕಿ, ವಿಜ್ಞಾನ, ತಂತ್ರಜ್ಞಾನ, ಹಾಗೆ ಮನುಷ್ಯನನ್ನು ಸಹ ಈತ ಹುಟ್ಟು ಹಾಕಿದನಂತೆ. ಹೀಗೆ ಯಾವುದೆಲ್ಲ ಕೆಟ್ಟದೋ ಅದನ್ನೆಲ್ಲ ಪ್ರೊಮೆಥಿಯಸ್ಸಿನ ತಲೆಗೆ ಕಟ್ಟಿ ಅವನನ್ನೇ ಹೊಣೆಗಾರನನ್ನಾಗಿ ಮಾಡಿದೆ ಗ್ರೀಕ್ ಪುರಾಣ. ನಮ್ಮಲ್ಲಿ ವಿಶ್ವಾಮಿತ್ರ ಇಲ್ವಾ? ಹಾಗೆ. ಆದರೆ ಈ ಗ್ರೀಕ್ ಪುರಾಣದ ವಿಶ್ವಾಮಿತ್ರನಿಗೆ ಇದಕ್ಕಾಗಿ ಒಂದು ಶಿಕ್ಷೆಯೂ ಸಹ ಸಿಗುತ್ತೆ. ಆತನನ್ನ ಒಂದು ದೊಡ್ಡ ಬಂಡೆಗೆ ಕಟ್ಟಿ ಹಾಕಿ ಕಾಗೆಗಳಿಗೆ ಆಹಾರವಾಗಲು ಬಿಡ್ತಾರೆ. ಕಾಗೆಗಳು ಆತನನ್ನ ಕುಕ್ಕಿ ಕುಕ್ಕಿ ಮಾಂಸವನ್ನ ತಿನ್ನುತ್ತವೆ. ಆದರೆ ಅಮರನಾಗಿದ್ದರಿಂದ ಆತ ಈ ಕ್ರೂರ ಶಿಕ್ಷೆಯನ್ನ ಜೀವನ ಪರ್ಯಂತ ಅನುಭವಿಸಲೇಬೇಕು, ಮುಕ್ತಿ ಇಲ್ಲ ಅನ್ನತ್ತೆ ಕತೆ. ಇದು ಪ್ರೊಮೆಥಿಯಸ್ಸಿನ ಕತೆ. ಈ ಪ್ರೊಮೆಥಿಯಸ್ಸಿನ ಹೆಸರನ್ನು ಪಡೆದ ಧಾತುವೆ ಪ್ರೊಮೆಥಿಯಂ. ಧಾತು ಪಟ್ಟಿಯಲ್ಲಿ 61ನೆಯ ಸ್ಥಾನ. ಲ್ಯಾಂಥನೈಡ್ ಸರಣಿಯಲ್ಲಿ 4ನೆಯದು. ಲ್ಯಾಂಥನೈಡುಗಳಲ್ಲಿ ನಿಯೋಡೈಮಿಯಂ ನಂತರದ ಸ್ಥಾನ ಇದರದ್ದೇ. ಆದರೆ ಇದರ ಪತ್ತೆಯಾಗಿದ್ದು ಕೇವಲ 90 ವರ್ಷಗಳ ಹಿಂದೆ ಅಷ್ಟೇ. ಅದಕ್ಕೂ ಹಿಂದೆ ಅಂದ್ರೆ ಕಳೆದ ಶತಮಾನದ ಆರಂಭದಲ್ಲಿ ಇಂತಹುದೊಂದು ಧಾತು ಇರಬೇಕು ಅಂತ ತರ್ಕಿಸಲಾಗಿತ್ತು. ಆಗೆಲ್ಲ ಧಾತುಗಳನ್ನ ಅವುಗಳ ಪರಮಾಣು ತೂಕಕ್ಕೆ ಅನುಗುಣವಾಗಿ ವಿಂಗಡಿಸಿ ಪಟ್ಟಿಯಲ್ಲಿ ಜೋಡಿಸ್ತಾ ಇದ್ರು ಅಷ್ಟೇ. ಹೀಗೆ ಮಾಡಿದಾಗ ಅದಾಗಲೇ ಪತ್ತೆಯಾಗಿದ್ದಂತಹ ನಿಯೋಡೈಮಿಯಂ ಮತ್ತು ಸಮರಿಯಂ ಧಾತುಗಳು ಅಕ್ಕಪಕ್ಕದಲ್ಲಿಯೇ ಇದ್ದರೂ ಸಹ ಅವುಗಳ ರಾಸಾಯನಿಕ ಗುಣಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದ್ವು. ಇದು ಅಸಹಜ ಅನಿಸಿತು. ಹಾಗಿದ್ರೆ ಈ 2 ಧಾತುಗಳ ನಡುವೆ ಇನ್ನೊಂದು ಧಾತು ಇರಬಹುದಾ? ಹೀಗೊಂದು ಗುಮಾನಿಯನ್ನ 1902ನೇ ಇಸ್ವಿಯಲ್ಲಿ ಜೆಕೋಸ್ಲವಾಕಿಯಾದ ಬಹುಸ್ಲಾವ್ ಬ್ರೂನರ್ ಎನ್ನುವಂತಹ ವಿಜ್ಞಾನಿ ವ್ಯಕ್ತಪಡಿಸಿದ್ದ. ಗುಮಾನಿ ಏನೋ ಇತ್ತಾದ್ರೂ ಸಹ ಈ ಧಾತುವನ್ನ ಈತ ಪತ್ತೆ ಮಾಡ್ಲಾಗ್ಲಿಲ್ಲ. ಇದರೊಟ್ಟಿಗೆ ಇನ್ನು 6 ಧಾತುಗಳು ಇರಬೇಕು ಅನ್ನೋದು ಬ್ರೂನರ್ ತರ್ಕಿಸಿದ್ದ. ಈತನ ಊಹೆಯನ್ನ ಬೆಂಬತ್ತಿದ ಹಲವು ರಸಾಯನ ವಿಜ್ಞಾನಿಗಳು ಬೇರೆ ಬೇರೆ ಧಾತುಗಳನ್ನ ಗುರುತಿಸಿ ಅವು ನಿಯೋಡೈಮಿಯಂ ಮತ್ತು ಸಮರಿಯಂ ನಡುವೆ ಇರಬೇಕು ಅಂತ ಹೇಳಿದ್ರು. ಆದರೆ ಅವೆಲ್ಲವೂ ಬೇರೆಯೇ ಅಂತ ಅನಂತರ ಸಿದ್ಧವಾಯಿತು.
ನಿಜವಾದ ಪ್ರೊಮೆಥಿಯಂ ಪತ್ತೆಯಾಗಿದ್ದೇ ಒಂದು ಸ್ವಾರಸ್ಯಕರ ಸಂಗತಿ. ಈ ಹೊತ್ತಿನಲ್ಲಿ ಅಮೆರಿಕ ಹಾಗೂ ಜರ್ಮನಿಯಲ್ಲಿ ಪರಮಾಣುಗಳನ್ನ ಹಾಗೆ ಪರಮಾಣು ಬಾಂಬ್ ಕುರಿತ ಸಂಶೋಧನೆ ನಡೀತಾ ಇತ್ತು. ಪರಮಾಣುಗಳ ರಚನೆಯನ್ನ ವಿವರಿಸಲು ಯತ್ನಿಸುತ್ತಿದ್ದ ವಿಜ್ಞಾನಿಗಳಲ್ಲಿ ಇಂಗ್ಲೆಂಡಿನ ಹೆನ್ರಿ ಮೋಸ್ಲಿ ಕೂಡ ಒಬ್ರು. ಈ ಧಾತುಪಟ್ಟಿಯನ್ನ ಮರುಪರಿಶೀಲಿಸಿ ಧಾತುಗಳ ಸ್ಥಾನಕ್ಕೂ ಅವುಗಳ ಪರಮಾಣು ಸಂಖ್ಯೆ ಅರ್ಥಾತ್ ಅವುಗಳಲ್ಲಿರುವ ಪ್ರೋಟಾನ್ಗಳಿಗೂ ಸಂಬಂಧ ಕಲ್ಪಿಸಿದ್ರು. ಪರಮಾಣುಗಳ ತೂಕದ ಬದಲಿಗೆ ಪರಮಾಣು ಸಂಖ್ಯೆಯ ಪ್ರಕಾರ ಧಾತುಗಳನ್ನ ಜೋಡಿಸಿದರೆ ನಿಯೋಡೈಮಿಯಂ ಮತ್ತು ಸಮರಿಯಂನಂತಹ ಅಕ್ಕಪಕ್ಕದಲ್ಲಿರುವ ಧಾತುಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ವಿವರಿಸಬಹುದು. ಅವುಗಳ ನಡುವೆ ಇನ್ನೊಂದು ಧಾತು ಇರಬೇಕು ಅಂತ ಹೇಳಿದ್ರು. ಈ ಧಾತುವಿನ ಪರಮಾಣು ಸಂಖ್ಯೆ 61, ಅದರಲ್ಲಿ 61 ಎಲೆಕ್ಟ್ರಾನ್ಗಳು 61 ಪ್ರೋಟಾನ್ಗಳು ಇರಬೇಕು ಅಂತ ಸಹ ಹೇಳಿದ್ರು. ಈ ಹೊಸ ತರ್ಕದ ಜಾಡಿನಲ್ಲಿ ನಡೆದು ಹೊಸ ಧಾತುವನ್ನು ಪತ್ತೆ ಮಾಡಿದವೆಂದವರು ಇದ್ದರು. ಫ್ಲಾರೆನ್ಸಿಯಂ, ಇಲಿನಿಯಂ ಎಂಬ ಹೆಸರನ್ನ ನೀಡಲಾಗಿತ್ತು. ಇದು ನಡೆದಿದ್ದು 1926ರಲ್ಲಿ. ಆಗ ಫ್ಲಾರೆನ್ಸಿಯಂ ಎಂದು ಇದಕ್ಕೆ ಹೆಸರಿಟ್ಟ ಇಟಾಲಿಯನ್ನರು ತಾವು ಅಮೆರಿಕನ್ನರಿಗಿಂತ 2 ವರ್ಷ ಮೊದಲೇ ಪ್ರೊಮೆಥಿಯಂ ಅನ್ನ ಪತ್ತೆ ಮಾಡಿದ್ವು, ಬೇಕಂತಲೇ ಗುಟ್ಟಾಗಿ ಇಟ್ಟಿದ್ದೆವು ಅಂತ ಸಹ ಹೇಳ್ಕೊಂಡಿದ್ರು. ಆದರೆ ಇದರ ಒಂದೇ ಒಂದು ಅಣುವು ಕೂಡ ಯಾರ ಬಳಿಯೂ ಇರಲಿಲ್ಲ. ಹೀಗಾಗಿ ಇಂದಿಗೂ ಸಹ ಪ್ರೊಮೆಥಿಯಂ ಅನ್ನ ಮೊದಲು ಪತ್ತೆ ಮಾಡಿದ ಹೆಗ್ಗಳಿಕೆ ಅಮೆರಿಕದ ಕ್ಲಿಂಟನ್ ಪ್ರಯೋಗಶಾಲೆಯಲ್ಲಿ ವಿಜ್ಞಾನಿಗಳಾಗಿದ್ದ ಚಾರ್ಲ್ಸ್ ಕೋರಲ್, ಜೇಕಬ್ ಮಾರೆನ್ಸ್ಕಿ ಮತ್ತು ಲಾರೆನ್ಸ್ ಗ್ಲೆಂಡನಿಕ್ ರವರಿಗೆ ಸಿಗತ್ತೆ. ಇವರು 1945ರಲ್ಲಿ ಪರಮಾಣು ಬಾಂಬಿನ ತಯಾರಿಕೆಗಾಗಿ ಯುರೇನಿಯಂ ಸಮಸ್ಥಾನಿಯ ಮೇಲೆ ಪ್ರಯೋಗಗಳನ್ನ ನಡೆಸುತ್ತಿದ್ದಾಗ ಹುಟ್ಟಿದ ಹಲವು ಉಪ ಉತ್ಪನ್ನಗಳಲ್ಲಿ ಪ್ರೊಮೆಥಿಯಂ ಅನ್ನ ಗುರುತಿಸಿದ್ರು. ಇದಕ್ಕೆ ಇವರು ಕ್ಲಿಂಟೋನಿಯಂ ಅಂತ ಹೆಸರಿಡಬೇಕು ಅಂತ ಅನ್ಕೊಂಡಿದ್ರಂತೆ. ಆದರೆ ಕೋರೆಲ್ಲಾರ ಹೆಂಡತಿ ಗ್ರೇಸ್ ಇದಕ್ಕೆ ಪ್ರೊಮೆಥಿಯಸ್ ನಂತೆ ಹುಟ್ಟಿದ ಲೋಹ ಅಂತ ಹೆಸರಿಸಿದರಂತೆ. ಯಾಕಂದ್ರೆ ಈ ಲೋಹವನ್ನ ನಿಸರ್ಗದಲ್ಲಿದ್ದ ಅದಿರಿನಲ್ಲಿ ಪತ್ತೆ ಮಾಡಿರಲಿಲ್ಲ. ಅದನ್ನ ಪರಮಾಣು ರಿಯಾಕ್ಟರ್ ನಲ್ಲಿ ತಯಾರಾದ ವಸ್ತುವಿನಲ್ಲಿ ಪತ್ತೆ ಮಾಡಲಾಗಿತ್ತು. ಹೆಸರಿನಲ್ಲಿ ಅಷ್ಟೇ ಇದು ಹೀರೋ, ಆದರೆ ವಾಸ್ತವದಲ್ಲಿ ಇದು ಇದ್ದೂ ಇಲ್ಲದಂತಹ ಧಾತು. ಇಡೀ ಪ್ರಪಂಚದಲ್ಲಿ ಇರುವ ಮಣ್ಣನ್ನೆಲ್ಲ ಸೋಸಿದರೂ ಬಹುಶಃ 1/2 ಕಿಲೋಗ್ರಾಂನಷ್ಟು ಪ್ರೊಮೆಥಿಯಂ ಸಿಗಬಹುದು ನೋಡಿ, ಅಷ್ಟೇ. ಇದಕ್ಕೆ ಕಾರಣವಿದೆ. ಇದರ ಎಲ್ಲಾ ಸಮಸ್ಥಾನಿಗಳು ವಿಕಿರಣಶೀಲ ವಸ್ತುಗಳು. ಅಂದರೆ ತಮ್ಮಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು ನ್ಯೂಟ್ರಾನ್ಗಳನ್ನು ಕಳೆದುಕೊಳ್ಳುತ್ತಾ ಬೇರೊಂದು ಧಾತುವಾಗಿ ಬದಲಾಗಿ ಬಿಡುತ್ತೆ. ಜೊತೆಗೆ ಶಕ್ತಿಯನ್ನು ಸಹ ಹೊರಸೂಸುತ್ತಾ ಇರುತ್ತೆ. ಹೀಗಾಗಿ ಪ್ರೊಮೆಥಿಯಂ ತನ್ನ ಸಹಜ ರೂಪದಲ್ಲಿ ಇರುವುದು ಸಾಧ್ಯವೇ ಇಲ್ಲ. ಜೊತೆಗೆ ಈ ಎಲ್ಲಾ ವಿಕಿರಣಶೀಲ ಸಮಸ್ಥಾನಿಗಳು ಅಲ್ಪಾಯುಷಿಗಳು. ಅಂದ್ರೆ ಇವುಗಳಲ್ಲಿ ಅರ್ಧಕ್ಕರ್ಧ ಪರಮಾಣುಗಳು ಕೆಲವೇ ಗಂಟೆಗಳಲ್ಲಿ ಬೇರೊಂದು ಧಾತುವಾಗಿ ಬಿಡುತ್ತವೆ. ಅತ್ಯಂತ ದೀರ್ಘಾಯುಷಿ ಎನಿಸಿದಂತಹ ಪ್ರೊಮೆಥಿಯಂ 145 ಕೂಡ ಕೇವಲ 17 ವರ್ಷಗಳಲ್ಲಿ ಅರ್ಧಕ್ಕರ್ಧ ಬದಲಾಗಿ ಬಿಡುತ್ತೆ. ಇದಕ್ಕೆ ಹೋಲಿಸಿದರೆ ನಮ್ಮ ಕಾರ್ಬನ್ 14ರ ಪರಮಾಣುಗಳಲ್ಲಿ ಅರ್ಧ ಬೇರೆ ಧಾತುವಾಗಲು ಸುಮಾರು 4000 ವರ್ಷಗಳ ಕಾಲ ಬೇಕು. ಯುರೇನಿಯಂ ಮಿಲಿಯನ್ ಗಟ್ಟಲೆ ವರ್ಷ. ಸೀಸಿಯಂ ಇನ್ನೂ ಹೆಚ್ಚು ಕಾಲ ವಿಕಿರಣಶೀಲವಾಗಿರುತ್ತದೆ. ಪರಮಾಣು ಸಂಖ್ಯೆ 89ಕ್ಕಿಂತ ಕಡಿಮೆ ಇರುವಂತಹ ಧಾತುಗಳಲ್ಲಿ ನಿಸರ್ಗದಲ್ಲಿ ಸಹಜವಾಗಿಯೇ ವಿಕಿರಣಶಾಲಿಯಾಗಿರುವ ಧಾತುಗಳು 2. ಉಳಿದೆಲ್ಲ ವಿಕಿರಣಶೀಲ ಧಾತುಗಳ ಪರಮಾಣು ಸಂಖ್ಯೆಯು 90ಕ್ಕಿಂತಲೂ ಮೇಲೆಯೇ. ಈ 2 ಧಾತುಗಳೆಂದರೆ ಟೆಕ್ನೀಷಿಯಂ ಮತ್ತು ಪ್ರೊಮೆಥಿಯಂ. ಅಂದ್ರೆ ಅತ್ಯಂತ ಕಡಿಮೆ ಪರಮಾಣು ಸಂಖ್ಯೆ ಇದ್ದೂ ಸಹಜವಾಗಿಯೇ ವಿಕಿರಣಶೀಲವಾಗಿರುವಂತಹ ಧಾತು ಇದು. ಪ್ರೊಮೆಥಿಯಂ ಕೂಡ ನಿಯೋಡೈಮಿಯಂನಂತೆಯೇ ಅದ್ಭುತ ಕಾಂತಗುಣಗಳನ್ನ ತೋರುತ್ತೆ. ಹೀಗಾಗಿ ಇದನ್ನು ಕೂಡ ಒಂದಾನೊಂದು ಕಾಲದಲ್ಲಿ ಹಲವು ವಸ್ತುಗಳಲ್ಲಿ ಆಯಸ್ಕಾಂತಗಳನ್ನಾಗಿ ಬಳಸಿದ್ರು. ಅದರಲ್ಲಿಯೂ ಸಂಗೀತವನ್ನು ಕೇಳುವಂತಹ ಹೆಡ್ಫೋನ್ಗಳಲ್ಲಿ ಪುಟ್ಟದಾದ ಆದರೆ ಬಹಳ ಪ್ರಬಲವಾದ ಆಯಸ್ಕಾಂತದ ಅವಶ್ಯಕತೆ ಇರೋದ್ರಿಂದ ಅಲ್ಲಿ ಪ್ರೊಮೆಥಿಯಂನ ಹೆಚ್ಚೆಚ್ಚು ಬಳಕೆ ಆಗ್ತಾ ಇತ್ತು. ಪುಣ್ಯಕ್ಕೆ ಇದರಂತೆ ವಿಕಿರಣಶೀಲವಲ್ಲದ ನಿಯೋಡೈಮಿಯಂ ಇನ್ನು ಪ್ರಬಲವಾದ ಆಯಸ್ಕಾಂತವಾಗಬಹುದು ಅಂತ ತಿಳಿದಂದಿನಿಂದ ಪ್ರೊಮೆಥಿಯಂ ಬಳಕೆ ಕುಗ್ಗಿ ಹೋಗಿದೆ.
ಬೆಂಕಿಯನ್ನ ಹೊತ್ತು ತಂದದ್ದಕ್ಕಾಗಿ ಶಿಕ್ಷೆ ಅನುಭವಿಸಿದ ಪ್ರೊಮೆಥಿಯಸ್ಸಿನ ಹೆಸರು ಹೊತ್ತಿರುವ ಈ ಧಾತುವು ಒಂದು ವಿಧದಲ್ಲಿ ಬೆಂಕಿಯ ಉಂಡೆಯೇ. ಇದು ಉಗುಳುವ ಬೀಟಾ ವಿಕಿರಣಗಳಲ್ಲಿ ಎಲೆಕ್ಟ್ರಾನ್ಗಳು ದಟ್ಟವಾಗಿರುತ್ತವೆ. ಇಂತಹ ಪ್ರೊಮೆಥಿಯಂ 147 ಸಮಸ್ಥಾನಿಯನ್ನ ಬಹಳ ಪುಟ್ಟ ಬ್ಯಾಟರಿಗಳಲ್ಲಿ ಬಳಸುವ ಯತ್ನ ನಡೆದಿದೆ. ಇದು ಹೊರಸೂಸುವ ಎಲೆಕ್ಟ್ರಾನ್ಗಳಲ್ಲಿರುವ ಶಕ್ತಿಯನ್ನ ಬಳಸಿಕೊಂಡು ಈ ಬ್ಯಾಟರಿಗಳು ವಿದ್ಯುತ್ತನ್ನ ಉತ್ಪಾದಿಸಬಲ್ಲವು. ಇಂತಹವನ್ನ ಉಪಗ್ರಹಗಳಲ್ಲಿ, ವಿವಿಧ ಸಾಧನಗಳಲ್ಲಿ ವಿದ್ಯುತ್ ಸರಬರಾಜು ಮಾಡಬೇಕಾದಲ್ಲಿ ಬಳಸ್ತಾರೆ. ಭಾರ ಕಡಿಮೆ ಇದ್ದು ಹೆಚ್ಚು ವಿದ್ಯುತ್ತನ್ನ ಇದು ಒದಗಿಸಬಲ್ಲದು ಎಂಬ ಕಾರಣಕ್ಕೆ ಈ ಪರಮಾಣು ಬ್ಯಾಟರಿಗಳಲ್ಲಿ ಬಳಕೆ ಆಗುತ್ತದೆ. ಅಂದಹಾಗೆ ಈ ಬಳಕೆಯು ಇದ್ದು ಇಲ್ಲದಂತೆ ಅನ್ನುವಷ್ಟು ಕಡಿಮೆ. ಹೀಗಿದೆ ಈ ಹೀರೋ ಹೆಸರಿನ ಧಾತುವಿನ ಕಥೆ. ಹೀರೋಗಳೆಂದರೆ ತಾರೆಗಳು ಅನ್ನೋದಾದ್ರೆ ಪ್ರೊಮೆಥಿಯಂ ಕೂಡ ಒಂದು ತಾರೆಯೇ. ಯಾಕಂದ್ರೆ ಭೂಮಿಯ ಮೇಲೆ ಇದರ ಪ್ರಮಾಣ ಕಡಿಮೆ ಇದ್ದಿರಬಹುದು. ರೋಹಿತ ದರ್ಶಕಗಳಲ್ಲಿ ಕೆಲವು ತಾರೆಗಳನ್ನ ಗಮನಿಸಿದಾಗ ಪ್ರೊಮೆಥಿಯಂ ಸೂಸುವ ಬೆಳಕು ಅವುಗಳಲ್ಲಿ ಬಹಳ ಪ್ರಖರವಾಗಿರೋದು ಕಂಡು ಬಂದಿದೆ. ಅಂದ್ರೆ ಈ ಧಾತು ಆ ತಾರೆಗಳಲ್ಲಿ ಇರಬೇಕು, ಅದರಲ್ಲಿಯೂ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ. ಹಾಗಿದ್ರೆ ಈ ಧಾತುವಿನ ಸೃಷ್ಟಿಯ ಕತೆ ಇನ್ನಷ್ಟು ರೋಚಕವಾಗಿರಬೇಕು ಅನ್ನೋದು ಊಹೆ. ಇದು ಹೀರೋ ಧಾತುವಿನ ಕತೆ. ಇದು ಇಂದಿನ ಜಾಣ ನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.